ವಾರ್ತೆಯ ಮುಖ್ಯಾಂಶಗಳು. ಪಹಣಿಯಲ್ಲಿ ಖರಾಬ್ ತೆಗೆಯಲು ಸಹಿ ಸಂಗ್ರಹಿಸಿ ಸರ್ಕಾರಕ್ಕೆ ಮನವಿ. ಎಸ್ಕೆ ಭಾಗವತ್. ವಿಶ್ವ ಮಾನವ ಹಕ್ಕು ದಿನಾಚರಣೆ ದಿನದಂದು ಸನ್ಮಾನಕ್ಕೊಳಗಾದ ರಕ್ತದಾನಿ ರವಿ ಹಾಗೂ ಮಾಜಿ ಸೈನಿಕ ಜೀವನ್. ಹಕ್ಕುಗಳು ಕೇವಲ ಮಾನವರಿಗೆ ಮಾತ್ರ ಸೀಮಿತವಾಗಿಲ್ಲ, ಪ್ರಾಣಿ ಪಕ್ಷಿಗಳಿಗೂ ಇದೆ ಅಗ್ನಿ ಎಂ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಂಡಗೋಡು ವತಿಯಿಂದ ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕ ವಿರುದ್ಧ ಬೃಹತ್ ಪ್ರತಿಭಟನೆ. ಅಶೋಕ್ ಹಾಸ್ಯಗಾರರಿಗೆ ಯಕ್ಷಗಾನ ಅಕಾಡೆಮಿ ಪುಸ್ತಕ ಬಹುಮಾನ ಪ್ರಶಸ್ತಿ ಪ್ರಕಟ. ಖ್ಯಾತ ಬರಹಗಾರ, ಹಿರಿಯ ಪತ್ರಕರ್ತ ಅಶೋಕ್ ಹಾಸ್ಯಗಾರಿವರಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ 2024 ಸಾಲಿನ ಪುಸ್ತಕ ಬಹುಮಾನ ಪುರಸ್ಕಾರ ಲಭಿಸಿದೆ. ಅಶೋಕರ ದಶರೂಪಕಗಳ ದಶಾವತಾರ ಕೃತಿಗೆ ಈ ಪ್ರಶಸ್ತಿ ಲಭಿಸಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಂಡಗೋಡಿವರ ವತಿಯಿಂದ ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬಜರಂಗ ದಳ ವಿಭಾಗ ಸಂಯೋಜಕ ಅಮಿತ್ ಶೇಟ್, ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಜಂಗಮ್ ಚಿನ್ನನ್, ಬಜರಂಗ ದಳ ತಾಲೂಕು ಸಂಯೋಜಕ ಶಂಕರ್ ಲಮಾಣಿ, ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಅಯ್ಯಪ್ಪ ಭಜಂತ್ರಿ, ಪ್ರಕಾಶ್ ಬಡಿಗೇರ್, ಮಂಜುನಾಥ್ ಎಚ್ಪಿ, ವಿಶ್ವನಾಥ್ ನಾಯರ್, ಮಂಜುನಾಥ್ ಹರ್ಮಲ್ಕರ್, ಬಿಜೆಪಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ಪಾಟೀಲ್, ಬಿಜೆಪಿ ಮುಖಂಡರಾದ ಎಲ್.ಟಿ. ಪಾಟೀಲ್, ಅಶೋಕ್ ಚೆಲ್ವಾದಿ, ಸಂತೋಷ್ ತಳವಾರ್ ಇತರರು ಉಪಸ್ಥಿತರಿದ್ದರು. ಹಕ್ಕುಗಳು ಕೇವಲ ಮಾನವರಿಗೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಸಹ ಸಮಾನ ಹಕ್ಕನ್ನು ಹೊಂದಿವೆ ಎಂದು ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ನ ಸಂಸ್ಥಾಪನಾ ಅಧ್ಯಕ್ಷರಾದ ಅಗ್ನಿ ಎಂ ತಿಳಿಸಿದರು. ಅವರಿಂದು ಶಿರಸಿಯ ಆರಾಧನಾ ಸಭಾಭವನದಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ನ ರಾಜ್ಯ ಸಮಿತಿಯಿಂದ ಏರ್ಪಡಿಸಲಾಗಿದ್ದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಆಶಾ ಶೇಟ್ ಸಾಂದರ್ಭಿಕವಾಗಿ ಮಾತನಾಡಿದರು. ಪರಿಷತ್ನ ರಾಜ್ಯಾಧ್ಯಕ್ಷ ಗಣೇಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀಕಾಂತ್ ಸಾನು ಉಪಸ್ಥಿತರಿದ್ದರು. ಇಲ್ಲೇ ನಾವು ವೈವಿಧ್ಯತೆಗಳನ್ನು ಕಾಣ್ತೀವಿ. ಕಾಡಿನಲ್ಲಿ ಸಿದ್ಧಿ ಜನಾಂಗ ಇದ್ದಾರೆ, ಹಲಕ್ಕಿ ಜನ ಇದ್ದಾರೆ. ನಮಗೆ ಎಲ್ಲರೂ ಸಮಾನವಾಗಿ ನೋಡ್ಕೊಳ್ಬೇಕನ್ನೋದು ಒಂದು ದೊಡ್ಡ ಘೋಷಣೆ ವಿಶ್ವ ಮಾನವ ಹಕ್ಕುಗಳದ್ದು ಒಂದು ಘೋಷಣೆ ಮಾಡ್ತಾರೆ. ಎರಡನೇದು, ಕಾನೂನಿನ ಮುಂದೆ ಎಲ್ಲ ಸಮಾನರು. ಎಲ್ಲಿ ಮಟ್ಟ ಆರೋಪ ಸಾಬೀತಾಗಲ್ಲ ಅಲ್ಲಿ ಮಟ್ಟ ಅವ ಆರೋಗ್ಯಷ್ಟೇ ಗಿಲ್ಟಿ, ಕ್ರಿಮಿನಲ್ ಅಂತ ಕನ್ಸಿಡರ್ ಮಾಡಬೇಡಿ. ಕಾನೂನು ಶಿರಸಿಯ ನೆಮ್ಮದಿ ರಂಗಭೂಮಿಯಲ್ಲಿ WHRK ಫೌಂಡೇಶನ್ ವತಿಯಿಂದ ನಡೆದ ವಿಶ್ವ ಮಾನವ ಹಕ್ಕು ದಿನಾಚರಣೆ ಕಾರ್ಯಕ್ರಮದಲ್ಲಿ ರಕ್ತದಾನಿ ರವಿ ಹೆಗ್ಡೆ ಹಾಗೂ ಮಾಜಿ ಸೈನಿಕ ಜೀವನ್ ನಾಯ್ಕ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ WHRK ಫೌಂಡೇಶನ್ ಕರ್ನಾಟಕ ಪಶ್ಚಿಮ ಭಾಗದ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾನೂನು ಸಲಹಾಗಾರರಾದ ಅರ್ಚನಾ ಜಯಪ್ರಕಾಶ್ ನಾಯಕ್ ಇವರು, ಮನುಷ್ಯನಾದವನಿಗೆ ಬದುಕಲು ತನ್ನದೇ ಆದ ಹಕ್ಕಿದೆ. ಈ ಹಕ್ಕನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾನವ ಹಕ್ಕು ಆಯೋಗದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಡಿ ನಾಯ್ಕ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಜಯಪ್ರಕಾಶ್ ಎಂ ನಾಯ್ಕ್ ಇತರರು ಇದ್ದರು. 1948ರಲ್ಲಿ ಯಾವ ಮಾನವ ಹಕ್ಕುಗಳ ಯಾವ ರೀತಿ ಆಯೋಗದ್ದು ಸ್ಥಾಪನೆ ಆಯಿತು, ಅವತ್ತಿನಿಂದ ಇವತ್ತಿವರೆಗೂ ಈ ಮಾನವ ಹಕ್ಕುಗಳ ಆಯೋಗವನ್ನು ಡಿಸೆಂಬರ್ 10ರಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವರ್ಲ್ಡಲ್ಲಿ ಎಲ್ಲ ಕಡೆಯೂ ಈ ಆಚರಣೆಯನ್ನು, ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು WHO ನಾವು ಈಗ ಉತ್ತರ ಕನ್ನಡ ಜಿಲ್ಲೆಯ ಅಡಿಕೆ ಮತ್ತು ಸಾಂಬಾರ್ ಬೆಳೆಯ ಬಾಗಯಾತ್ ಕ್ಷೇತ್ರಕ್ಕೆ ತೀವ್ರ ಲಾಗು ಮಾಡಿ ಹಂಚಿಕೆ ಮಾಡಿದ ಬೆಟ್ಟ ಭೂಮಿಯ ಪಹಣಿಯಲ್ಲಿ ಖರಾಬ್ ಎಂದು ಶಿರಸಿಯ ಉಪವಿಭಾಗದ ವ್ಯಾಪ್ತಿಯಲ್ಲಿ ನಮೂದಿಸಿರುವುದನ್ನು ತೆಗೆದು ಬೆಟ್ಟ ಭೂಮಿಯ ಪಹಣಿಯಲ್ಲಿ ಪೂರ್ತಿ ಕ್ಷೇತ್ರವನ್ನು ಯಥಾವತ್ತಾಗಿ ದಾಖಲಿಸಬೇಕೆಂದು ಬೆಟ್ಟ ಬಳಕೆದಾರರ ಹಿತರಕ್ಷಣಾ ಸಮಿತಿಯ ಎಸ್ಕೆ ಭಾಗವತ್ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಾಮಕೃಷ್ಣ ಹೆಗಡೆ ಕಡವೆ, ಶ್ರೀಪಾದ್ ಹೆಗಡೆ ಕಡವೆ ಇತರರು ಇದ್ದರು. ರೈತರಿಗೆ ಸಂಪೂರ್ಣ ಸೌಲಭ್ಯವನ್ನು ಸಿಗುವಂತಾಗಬೇಕು. ಬೆಟ್ಟ ಅಭಿವೃದ್ಧಿಪಡಿಸುವಲ್ಲಿ ವೈಜ್ಞಾನಿಕವಾದಂತಹ ಅಧ್ಯಯನ ಆಗಬೇಕು. ಸಮಗ್ರವಾದಂತಹ ತಿಳುವಳಿಕೆ ಕೊಡುವಂತಹ ಕಾರ್ಯಾಗಾರಗಳು, ವೈಜ್ಞಾನಿಕ ಅಧ್ಯಯನ ಎಲ್ಲ ಆಗಬೇಕಾದಂಥ ಸಂದರ್ಭ ಇದ್ದಿದ್ದರಿಂದ ಮತ್ತು